ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀರಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ನಾನು ಬುಕ್ ತರಕ್ಕೆ ಹೋಗ್ತಿದ್ದೀವಿ. ನಾಳೆ ನಮ್ಮ ಸ್ಕೂಲ್ ಇರೋದಕ್ಕೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನಾನು ಚಿನ್ಮಯ್. ಇವತ್ತು ಬುಕ್ಸ್ ತರಕ್ಕೆ ಹೋಗ್ತಿದ್ದೀವಲ್ಲ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್ಸ್. ಈ ವ್ಲಾಗ್ ಈಗ ಕಂಟಿನ್ಯೂ ಆಗ್ತಿದೆ. ನಾನು ಚಿನ್ಮಯ್. ನಾನು ಏನು ತಗೊಂಬರ್ತೀನಿ ಅದನ್ನೆಲ್ಲ ತೋರಿಸ್ತೀನಿ. ಈ ವ್ಲಾಗನ್ನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿನ್ಮಯ್ ಹೇಳ್ದಂಗೆ ಸ್ವಲ್ಪ ಅವ್ನಿಗೆ ಬುಕ್ಸ್ ಎಲ್ಲ ತರಬೇಕಾದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಸೊ ಎಲ್ಲನೂ ತಂದು ಇಟ್ಕೊಂಡ್ಬಿಟ್ರೆ ನನಗೂ ಬೆಟರ್ ಅಲ್ವಾ. ಸೊ ಹಂಗಾಗಿ ನಾನು ರೆಡಿ ಆಗಿದ್ದೆ, ಒಂದು ಹುಡುಗಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಸೊ ನಮ್ಮಪ್ಪ ಟೀ ಮಾಡಿಕೊಡು ಅಂತ ಹೇಳ್ತು. ಟೀ ಮಾಡಿಕೊಟ್ಟು ನಾನು ಹೊರಟಿದ್ದಾಯಿತು. ಸೊ ಬೇಗನೆ ಹೋಗೋಣ ಅಂದ್ಕೊಂಡೆ, ಹೋಗೋಕ್ಕಾಗಿಲ್ಲ. ಯಾಕಂದರೆ ನನಗೂ ಕೆಲಸ ಇತ್ತು. ಒಂದು ದಿವಸ ರಜೆ ಸಿಗುತ್ತೆ, ಅದರದ್ದೇ ಆದ ಕೆಲಸಗಳು ಇರ್ತವೆ. ಸೊ ಎಲ್ಲ ಮುಗಿಸ್ಕೊಂಡು ನಾನು ಫಸ್ಟು ತರಕಾರಿ ತೊಗೊಂಡ್ಬಿಡೋಣ ಅಂತ ಹೋದೆ. ಒಂದೊಡ್ಕೆಗೆ ಬಂದರೆ ನಾನು ಇವ್ರ ಅಂಗಡಿಲೇ ತೊಗೊಳೋದು. ಸಂತೆಗೆ ಭಾನುವಾರ ಸಂತೆ ನಡೆಯುತ್ತೆ ಆಯಿತಾ. ಮಿಕ್ಕಿ ಟೈಮು ಇಲ್ಲಿ ಇಟ್ಕೊಂಡಿರ್ತಾರೆ ಕೆರೆ ತವ. ಸೊ ಇಲ್ಲಿ ತೊಗೊಳ್ತೀನಿ ನಾನು. ಜಾಸ್ತಿ ಏನು ತೊಗೊಂಡಿಲ್ಲ, ಒಂದು 4 ದಿವಸಕ್ಕಾಗೋಷ್ಟು ತೊಗೊಂಡೆ ನಾನು. ಒಣಗೋಗ್ಬಿಡುತ್ತೆ ತರಕಾರಿ ಅಂತೇಳಿ ಒಂದು 4 ದಿವಸಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ತೊಗೊಳ್ತೀನಿ ಅಷ್ಟೇನೆ. ನನಗೇನು ಬೇಕೋ ತರಕಾರಿ ತೊಗೊಂಡಿದ್ದಾಯಿತು. ಸೊ ಇಲ್ಲಿ ತೊಗೊಂಡ್ರೆ ಸ್ವಲ್ಪ ನನಗೆ ಸಂತೆ ಇದ್ದಾಗ ಹೋಗಿ ತೊಗೊಳ್ಲಿಕ್ಕೆ ಕಷ್ಟ ಆದರೆ ನಾನು ಇಲ್ಲಿ ಬಂದುಬಿಡ್ತೀನಿ. ಮಿಕ್ಕಿ ಟೈಮಲ್ಲಿ ನನಗೆ ವೀಕ್ ಆಫ್ ಇದ್ದಾಗ ಇಲ್ಲಿ ಬಂದು ತೊಗೊಳ್ತೀನಿ ನಾನು. ನನಗೆ ಯಾವ ಥರ ಬೇಕೋ ಆ ಥರ ನೀನು ತರಕಾರಿ ಇಲ್ಲಿ ಆರಿಸ್ಕೋಬೋದು ಇವು ಆಂಟಿ ಅಂಗಡಿ ತವ. ಸೊ ಹಂಗಾಗಿ ನಾನು ಇಲ್ಲೇ ಬರ್ತೀನಿ ಯಾವಾಗ್ಲೂನು. ಇಲ್ಲಿಲ್ಲ ಅಂದರೆ ಸಂತೆ ಬೀದಿಲಿ ಭಾನುವಾರದ್ದು ತೊಗೊಳ್ತೀನಿ. ಮಿಕ್ಕಿ ಟೈಮ್ ಇಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ ತೊಗೊಳ್ತೀನಿ. ಮನೇಲಿ ಸ್ವಲ್ಪ ಟೊಮ್ಯಾಟೊ ಇತ್ತು. ಸೊ ಅದಕ್ಕೆ ಇಲ್ಲಿ ನಾನು ಕಾಯಿ ಅಂಥದ್ದು ಆರಿಸ್ಕೊಂಡೆ. ಹಣ್ಣಾದರೆ ಬೇಗ ಹಾಳಾಗುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇನೆ ಆರಿಸ್ಕೊಂಡು ಬೇಗ ತರಕಾರಿ ತೊಗೊಂಡೆ. ನನ್ನ ಮಗನ ಲೀಸ್ಟ್ ಬೇರೆ ಇತ್ತು ಆಯಿತಾ. ಅವ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅವ್ನಿಗೆ ಅಂತ ಕೆಲವೊಂದು ತರಕಾರಿಗಳು ಇರಬೇಕು. ಸೊ ಹಂಗಾಗಿ ಅವನ್ನೆಲ್ಲ ತೊಗೊಳ್ತಾ ಇದ್ದೆ ನಾನಿಲ್ಲಿ. ಹುಡುಕಿ ತೊಗೊಂಡಿದ್ದಾಯಿತು. ಅವ್ನಿಗೇನು ಬೇಕೋ ಅವ್ನು ಏನು ತಿಂತಾನೋ ಅದನ್ನು ತೊಗೊಂಡ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಸೊ ಹಂಗಾಗಿ ತೊಗೊಂಡೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದೆ ಬುಕ್ ಸ್ಟೋರಿಗೆ. ಹೇಳಿದ್ನಲ್ಲ, ಅವನಿಗೇನೇನು ಲೀಸ್ಟ್ ಕೊಟ್ಬಿಟ್ಟಿದ್ದ ನನಗೆ, ಇಷ್ಟಂಥದ್ದು ಬೇಕು, ಇಷ್ಟಿಷ್ಟು ಬೇಕು ಅಂತ. ಸೊ ನಾನು ಇನ್ನೂ ಒಂದೊಂದು ಎಕ್ಸ್ಟ್ರಾನೇ ಕೊಡಿಸ್ದೆ. ಯಾಕೆ ಅಂದರೆ ಕೆಲವೊಂದು ನಮ್ಮೂರಲ್ಲಿ ಸಿಗಲ್ಲ. ಸೊ ಹಂಗಾಗಿ ನಾನು ಆಗಾಗಲೇ ಬರೋಕ್ಕಾಗಲ್ಲ ಅಲ್ವಾ. ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಫೋನ್ ಮಾಡಿ ಬೇರೆ ಹೇಳ್ತು ಟ್ಯಾಬ್ಲೆಟ್ ತೊಗೊಂಡು ಬಾ ಅಂತ. ಅಲ್ಲೂ ತೊಗೊಂಡು ಇಲ್ಲಿ ನಾನು ಬಂದಿದ್ದೆ ನೆಕ್ಸ್ಟು ಬೇಕ್ರಿಗೆ. ಯಾಕೆ ಅಂತ ಅಂದರೆ ನನ್ನ ಮಗಂಗೆ ಸ್ವಲ್ಪ ತೊಗೊಬೇಕಾಯಿತು. ನಮ್ಮ ಮನೇಲಿ 2 ಮಕ್ಕಳಿದಾವಲ್ಲ, ಅವ್ರಿಗೊಂದು ಸ್ವಲ್ಪ ತಿಂಡಿ ತೊಗೋಬೇಕಾಯಿತು. ಇನ್ನೂ ಒಂದು ನನ್ನ ಫ್ರೆಂಡ್ಗೆ ಮಗು ಆಗಿತ್ತು. ಸೊ ಅವಾಗ ನೋಡೋಕ್ಕೆ ಹೋಗಿರಲಿಲ್ಲ ನಾನು. ಸೊ ಇವಾಗ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಹೇಳ್ಬೇಕಂದ್ರೆ ಇಲ್ಲೇನೆ ಮಸ್ಕಲ್ಲು. ಹೋಗಿರಲಿಲ್ಲ ನಾನು. ಹಾಗೆ ಹೋಗ್ಬಿಟ್ಟು ಬರೋಣ, ಫ್ರೀ ಆಗಿದ್ನಲ್ಲ ಮನೇಲಿ ಅಂತೇಳಿ ಹೋಗಿದ್ದಾಯಿತು. ನಾನು ಇವಳು ಸೀಮಂತಕ್ಕೂ ಹೇಳಿದ್ರು. ಸೊ ನಾನು ಆವಾಗಲೂ ಬರೋಕ್ಕಾಗಲಿಲ್ಲ. ಇವಾಗ ಪಾಪುಗೆ 6 ತಿಂಗಳು ಇವಾಗ ಹೋಗಿದ್ದಾಯಿತು. ಅದು ಮಗು ತುಂಬ ಚೆನ್ನಾಗಿ ಹೊಂದ್ಕೊಂತು ಆಯಿತಾ. ಕೆಲವೊಂದು ಮಕ್ಕಳು ಯಾರಾದರೂ ಎತ್ಕೊಳಕ್ಕೆ ಹೋದರೆ, ಅನ್ನೊಂದು ಪರ್ಸೆಂಟ್ ಎತ್ಕೊಳಕ್ಕೆ ಹೋದರೆ ಅಳ್ತವೆ. ಇವಳು ಅದೇನಿಲ್ಲ, ಸ್ವಲ್ಪ ಮುದ್ದು ಮಾಡ್ಕೊಂಡಿದ್ರೆ ಸಾಕು, ಅವಳಿಗೆ ಇಸ್ಕಂಗಿಲ್ಲ. ಚೆನ್ನಾಗಿ ಆಟ ಆಡ್ತಾಯಿದ್ಲು. ನನ್ನ ಮಗಂಗಂತೂ ತುಂಬ ಇಷ್ಟ ಆಯಿತು. ಪಾಪ ಅಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಬಾ ಅಂತಿದ್ದ. ಇವಳು ಫ್ರೆಂಡ್ಲಿ ಆಗಿದ್ಲಲ್ವ, ಅಳ್ತಾ ಇರಲಿಲ್ಲ. ಸೊ ಅವನಿಗಿಷ್ಟ, ಅಳ್ಳಿಲ್ಲ ಅಂತ ಅಂದರೆ ಇಷ್ಟ ಆಗುತ್ತೆ ಸ್ವಲ್ಪ ಮಕ್ಕಳು ಅವನಿಗೆ. ಇವಳು ಅದಕ್ಕೆ ಚೆನ್ನಾಗಿದ್ಲು. ನನಗೂ ಇಷ್ಟ ಆದ್ಲು ಪಾಪು. ಮುದ್ದಾಗಿ ಆಟ ಆಡ್ತಾಯಿದ್ಲು. ಫ್ರೆಶ್ ಅಪ್ ಆಗಿ ಮಲಗಿಸ್ಬಿಟ್ಟಿದ್ಲು ಅವರಮ್ಮ. ಸೊ ನಾವು ಹೋಗಿದ್ದ ಟೈಮ್ಗೆ ಅದು ಅವಳು ಎಬ್ಬಿಸಿದ್ಲು. ಆಟ ಆಡ್ತು ಚೆನ್ನಾಗಿ ಪಾಪ. ಅದನ್ನೂ ನಿದ್ಕೊಂಡಿತ್ತು. ಆಮೇಲೆ ಸ್ವಲ್ಪ ನಿದ್ದೆ ಹ್ಯಾಂಗ್ ಓವರ್ ಹೋದ್ಮೇಲೆ ಮುದ್ದಾಗಿ ಆಟ ಆಡ್ತು. ಚಿನ್ಮಯ್ಗಂತೂ ತುಂಬ ಇಷ್ಟ ಆದ್ಲು. ಹೋಗೋದು ಬರೋದು, ಪಾಪು ಮಾತಾಡ್ಸೋದು. ಅವರ ತಂಗಿ ಮಗ ಇನ್ನೊಬ್ಬ ಇದ್ದ, ಅವನ ಜೊತೆ ಆಟ ಆಡ್ತಾ ಇದ್ದ. ಬಿಟ್ಟರೆ ಇವಳನ್ನ ಹತ್ರ ಆಟ ಆಡ್ತಾ ಇದ್ದ. ಅಲ್ಲೂ ಪಾಪುನೆಲ್ಲ ಮಾತಾಡಿಸ್ಕೊಂಡು ನಾನು ಬೇಗನೆ ಮನೆಗೆ ಬಂದೆ. ಯಾಕೆ ಅಂದರೆ ಚಿನ್ಮಯ್ಗೆ ಸ್ವಲ್ಪ ಮಲಗಿಸೋಣ ಅನ್ನೋ ಒಂದು ರೀಸನ್ಗೆ ಅಷ್ಟೇನೆ. ಒಂದು 2 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದೆ ಬೇಗ ಹೋಗಿ. ಲೇಟ್ ಆಯಿತು ಆಬ್ವಿಯಸ್ಲಿ. ಸೊ ಬೇಗನೆ ಬರೋಣ ಅಂತಲೇ ಹೋದ್ವಿ. ಸೊ ಬರೋಕ್ಕಾಗಲಿಲ್ಲ. ಹೊರಗಡೆ ಹೋಗಿತ್ತಾವೆ ಇದೇ ಟೈಮ್ ಅಂತ ಹೇಳಲಿಕ್ಕಾಗಲ್ಲ ನಾನಂತೂ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು.
ಸೊ ಮನೆಗೆ ಬಂದು ಅವೆಲ್ಲನೂ ಏನಷ್ಟು ಎತ್ತಿಡಲಿಲ್ಲ ನಾನು ಅವರಿಬ್ರು ಮಲಗಿಸ್ಬಿಟ್ಟೆ. ಅಷ್ಟೊಂದು ನಮ್ಮ ಚಿಕ್ಕವನು ಸ್ಕೂಲಿಂದ ಬಂದ, ಅವ್ನಿಗೊಂದು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಇಬ್ಬರೂ ಮಲಗಿಸ್ಬಿಟ್ಟು ನಾನಿಲ್ಲಿ ಒಳಗಡೆ ಕೆಲಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ಜಾಸ್ತಿ ಇದೆ, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗಿಂದ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ. ಸೊ ಎಲ್ಲ ಅವ್ರು ಮಲ್ಕೊಂಡಿದ್ದಾಗ ಬೇಗ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡಿಕೊಂಡೆ. ಅವನು ಅಡುಗೆ ಬೇರೆ ಮಾಡಬೇಕಾಗಿತ್ತು, ಸ್ವಲ್ಪ ಕೆಲ್ಸಗಳು ಇತ್ತು. ಸೊ ಹಂಗಾಗಿ ಬೇಗ ಮನೆ ಕೆಲಸ ಮಾಡ್ಕೊಬಿಡೋಣ, ಅವ್ರು ಮಲಗಿದ್ದಾಗ ಮಾಡಿಕೊಂಡ್ರೆ ಇಬ್ರೂ ಹಿಡಿಯೋ ಥರ ಇರಲ್ಲ. ಸೊ ಹಂಗಾಗಿ ಮಾಡ್ಕೊತಾ ಇದ್ದೆ ನಾನು. ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು ಇನ್ನು ಜೋಡಿಸ್ಕೊಂಡ್ಲೇ ಇಲ್ಲ. ತರಕಾರಿ ಎಲ್ಲ ತಂದಿದ್ದೆ, ಈರುಳ್ಳಿ ಎಲ್ಲ ತೊಗೊಂಡಿದ್ದೆ ಆಯಿತಾ. 4 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಂಡು ಬಂದಿದ್ದೆ. ಎಲ್ಲನೂ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೆ ನಾನು. ಯಾಕೆ ಅಂದರೆ ನನಗೆ ಬೇಗ ಸಿಗಬೇಕು, ಏನಾದರೂ ಇಟ್ಟಿದ್ರೆ ಸೊ ನನಗೆ ನೋಡಿದ ತಕ್ಷಣ ಸಿಗಬೇಕು. ಸೊ ಆ ಥರ ಇಟ್ಕೊತೀನಿ. ಯಾಕಂದರೆ ಮಾರ್ನಿಂಗು ನಾನು ಟಿಫನ್ ಮಾಡ್ಲಿಕ್ಕೆ ಈಸಿ ಆಗಬೇಕಲ್ವ. ಸೊ ಆ ಪರ್ಪಸ್ಗಷ್ಟೇನೆ ಬೇಗ ಎಲ್ಲ ಎತ್ತಿಟ್ಕೊತಾ ಇದ್ದೆ. ನನ್ನ ಮಗ ಇಲ್ಲಿ ಸೈಡಲ್ಲಿ ಕೂತ್ಕೊಂಡು ಎಲ್ಲ ಕೊಡ್ತಾ ಇದ್ದ. ಅವನು ಟಿ ವಿ ನೋಡ್ಕೊಂಡು ಮಾಡ್ಕೊತಾ ಇದ್ದ, ನಾನು ಇಲ್ಲಿ ಮಾಡ್ಕೊತಾ ಇದ್ದೆ. ನನ್ನ ಕೈಲಾಗೋದು ನಾನು ಮಾಡ್ತಿದ್ದೆ, ಅವ್ನ ಕೈಲಾಗೋದು ಅವ್ನು ಮಾಡ್ತಾಯಿದ್ದ. ಆದಷ್ಟು ಮಾಡಿಕೊಟ್ಟ ಪಾಪ. ಮೊದಲೆಲ್ಲ ಹೇಳ್ಬೇಕಾಗಿತ್ತು, ಇವಾಗೇನಿಲ್ಲ. ಸ್ವಲ್ಪ ಅವನು ನೋಡ್ತಾನೆ, ಅಮ್ಮ ಏನಾದರೂ ಮಾಡ್ತಿರೋ ಬರ್ತಾನೆ. ಕೆಲವೊಂದು ಸತಿ ಹೇಳಿದ್ರು ಮಾಡಲ್ಲ. ಸೊ ಆ ಥರನೂ ಇರುತ್ತೆ ಅವನ ಮೈಂಡು. ಅದಕ್ಕೆ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಆಯಿತಾ. ಅವ್ನಿಗೇನು ಡಿಪೆಂಡಿವ್ ಆಗೋಕ್ಕೆ ಹೋಗಲ್ಲ. ನನ್ನ ಕೆಲಸ ನಾನು ಮಾಡ್ಕೊತೀನಿ ಆದಷ್ಟುನು. ಇಲ್ಲಿ ಎಲ್ಲ ನಾನು ಹೆಚ್ಚಿಟ್ಕೊಂಡಿದ್ದು, ಇಟ್ಕೊಂಡಿದ್ದು ಎಲ್ಲ ಮಾಡ್ಕೊಂಡಿದ್ದಾಯಿತು. ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನು ಎತ್ತಿಟ್ಕೊಂಬಿಡೋಣ ಅಂತೇಳಿ ಎತ್ತಿಟ್ಕೊತಾ ಇದ್ದೆ. ಕರೆಂಟ್ ಹೋಯ್ತು, ಅವನು ಬಂದ, ನಾನು ಇಲ್ಲೇ ಕೊಡ್ತೀನಿ ಅಂತೇಳಿ ಕೊಡು ಅಂತೇಳಿ ಅವ್ನು ಸ್ವಲ್ಪ ಎಲ್ಲನೂ ಬಿಡಿಸ್ಕೊಡ್ತಿದ್ದಂಗೆ ನಾನು ಇನ್ನು ಸ್ವಲ್ಪ ಎಲ್ಲ ಬಿಡಿಸ್ಕೊಂಡೆ. ಇದೆಲ್ಲ ಒಂದು ಸೊಪ್ಪು ಸೋಸ್ತಾ ಇದ್ದ. ಸೊ ಈರುಳ್ಳಿ ಎಲ್ಲ ತೊಗೊಂಡಿದ್ನಲ್ವ, ಅದನ್ನು ಹಾಕಿಟ್ಕೊಂಬಿಡ್ಬೇಕಾಗಿತ್ತು. ಅದು ಕ್ಲೀನ್ ಮಾಡಿರಲಿಲ್ಲ ಟ್ರಾಲಿನ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಎಲ್ಲನೂ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಕೊಂಡು ಕ್ಲೀನಾಗೆಲ್ಲ ಅಡುಗೆ ಮನೆ ಪೂರ್ತಿ ಒರೆಸ್ಕೊಂಡು ಬಂದುಬಿಟ್ಟೆ. ನಾನು ಮನೆ ತವಿದ್ದಾಗ ಈ ಥರ ಕ್ಲೀನ್ ಮಾಡ್ಕೊತೀನಿ. ಸೊ ಹಂಗಾಗಿ ಅವಾಗ ಮಾಡ್ಕೊಳೋ ನೆಸೆಸಿಟಿ ಬರೋದಿಲ್ಲ ನನಗೆ. ಸೊ ನಾನಿದ್ರು ಹಿಂಗೆ ಮಾಡ್ಕೊತೀನಿ, ಇಲ್ಲ ನಮ್ಮಮ್ಮ, ಇಬ್ಬರಲ್ಲೊಬ್ಬರು ನಾವು ಮಾಡ್ಕೊತೀನಿ. ಮನೇಲಿ ಇಬ್ಬರು ಇರೋದ್ರಿಂದ ಸೊ ಅವ್ರ ಕೈಲಾಗಲಿಲ್ಲ, ನನ್ನ ಕೈಲಿ ನಾನಾಗಲಿ ಅಂದರೆ ನಮ್ಮಮ್ಮ ಈ ಥರ ಮಾಡ್ಕೊತೀವಿ. ತುಂಬ ಚಿಕ್ಕದು ಅಲ್ವಾ ಅಡುಗೆ ಮನೆ. ಸೊ ಅವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಬೆಟರು ಆಯಿತಾ. ಗಲೀಜು ಹಂಗೆ ಬಿಟ್ಕೊಂಡ್ರೆ ನಮಗೆ ಕಷ್ಟ. ಸೊ ಹಂಗಾಗಿ ಅವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಂದರೆ ನಮ್ಮ ಅಪ್ಪನೂ ಬೈಯುತ್ತೆ, ಮನೆ ಕ್ಲೀನಾಗಿಲ್ಲ ಗಲೀಜಾಗಿದ್ದರೆ ಬೈತದೆ ನಮ್ಮ ಅಪ್ಪನೂ. ಸೊ ಅವ್ರ ಹತ್ರ ಬೈಸ್ಕೊಳೋದು ಬೇಡ ಅಂತಲೇ ನಾವು ಮಾಡ್ಕೊತೀವಿ. ಟೈಮ್ಸು ನಮ್ಗೆ ಇಷ್ಟ ಇಲ್ಲ, ನಾವು ಎಷ್ಟೇ ಸಾಕಾಗಿದ್ರೂ ಅಪ್ಪ ಬೈಯುತ್ತೆ ಅಂತ ಆದ್ರೂ ಮಾಡ್ಕೊತಾ ಇರ್ತೀವಿ. ನಾನು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಂದಿದ್ನಲ್ಲ ಎಲ್ಲ ಎತ್ತಿಟ್ಕೊಂಡೆ. ಮತ್ತೆಲ್ಲ ತರಕಾರಿ ಎಲ್ಲ ಎತ್ತಿಟ್ಟಿದ್ನಲ್ಲ ಅದೆಲ್ಲ ಗಲೀಜಾಗಿತ್ತು, ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಬಿಟ್ಟೆ. ಆಗಲೇ ಟೈಮ್ ಆಗಿತ್ತು, ಸಂಜೆ ಆಗಿತ್ತು, ಅಮ್ಮ ಬರೋ ಟೈಮ್ ಬೇರೆ ಅಲ್ವಾ. ನಾವು ಅಮ್ಮಂಗೆ ಇನ್ನೂ ಬೆಳಗಿಂದ ಮನೆ ತಾವಿದ್ದು ಮನೆ ಗಲೀಜಾಗಿ ಇಟ್ಕೊಂಡಿದ್ಯಾ ಅಂತ ಬೈಯುತ್ತೆ ಅಂತ ಆದ್ರೂ ಬೇಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಹುಡುಗರು ಎದ್ದು ಅವರು ಆಟ ಆಡೋಕ್ಕೆ ಹೋದರು. ಆಗಲೇ 5 ಗಂಟೆ ಆಗಿಬಿಟ್ಟಿತ್ತು. 2 ಗಂಟೆಲಿ ಮಲಗಿಸಿದ್ಕೆ 5 ಗಂಟೆ ತನಕ ಮಲಗಿದ್ರು ಇಬ್ರೂ. ಆಮೇಲೆ ಎಬ್ಬಿಸ್ದೆ ಅವ್ರನ್ನ, ನಾನೇ ಎಬ್ಬಿಸಿ ಸ್ವಲ್ಪ ಆಟ ಆಡೋಕ್ಕೆ ಕಳಿಸ್ದೆ. ಯಾಕೆ ಅಂದರೆ ನೈಟ್ ನಿದ್ದೆ ಮಾಡಲ್ಲ. ಸೊ ಇನ್ನು ಬೆಳಗ್ಗೆ ಎದ್ದೊಳಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಅವ್ರಿಗೂ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ನೈಟು ಬೇಗ ಮಲಗಿಸ್ಬಿಡ್ತೀನಿ, ಬೆಳಗ್ಗೆಗೆ ಸ್ವಲ್ಪ ಬೇಗ ಎಬ್ಬಿಸ್ತೀನಿ ಚಿನ್ಮಯ್ನ. ಯಾಕೆ ಅಂದರೆ ಅವನಿಗೆ 7:30ಗೆ ವ್ಯಾನ್ ಇರೋದ್ರಿಂದ ಸೊ ಅವನು 6:30ಗೆ ಎದ್ದೊಳ್ಬೇಕು. 6 o'clock 6:30ಗೆ ಎದ್ದರೆ ಫ್ರೆಶ್ ಮೈಂಡಲ್ಲಿ ಅವ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನು ಫ್ರೆಶ್ ಅಪ್ ಆಗಿ ಪೂಜೆ ಹೋಗೋ ಅಷ್ಟೊತ್ತಲ್ಲಿ ಟೈಮ್ ಆಗಿಬಿಡುತ್ತೆ. ಇಲ್ಲಾಂದರೆ ಟಿಫನ್ ಮಾಡಲ್ಲ ಅವನು, ಹಂಗೆ ಹೊರಟೋಗ್ಬಿಡ್ತಾನೆ. ಸ್ಕೂಲಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸ್ರಿ ಅಂತ ಹೇಳ್ತಾರೆ. ಸೊ ನಾನು ಕೊಟ್ಟು ಕಳಿಸ್ತೀನಿ. ಸೊ ನನಗೆ ಸಮಾಧಾನ ಆಗಬೇಕಲ್ವ, ಅವ್ನು ತಿಂದಿದ್ದಾನೋ ಇಲ್ವೋ ಹೆಂಗೆ ಗೊತ್ತಾಗುತ್ತೆ. ಅವ್ನು ನಾರ್ಮಲ್ಲು ಲಂಚ್ ಕೊಟ್ಟು ಕಳಿಸಿದ್ರೆ ಸಮ್ಟೈಮ್ಸ್ ತಿನ್ನಲ್ಲ. ಸೊ ಇನ್ನು ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿದ್ರೆ ತಿಂತಾನೋ ತಿನ್ನಲ್ವೋ ಅದು ಒಂದು ನನಗೆ
ಸೊ ಹಂಗಾಗಿ ಅಮ್ಮನೂ ಬಂತು. ಏನಂದರೆ ಅಮ್ಮ ಬಂತು, ನಮ್ಮ ಹುಡುಗರು ಅಮ್ಮನ ಕರ್ಕೊಂಬರ್ತೀನಿ ಅಂತ ಬಂದರು. ಇನ್ನೊಂದು ಎಡವಟ್ಟು ಬೇರೆ ಮಾಡಿಟ್ಟಿದ್ರು. ನನ್ನ ಫೋನ್ನ ಆ ಕವರ್ಗೆ ಹಾಕ್ಬಿಟ್ಟು ಅಮ್ಮನ ವ್ಯಾನಲ್ಲಿ ಕೊಟ್ಟು ಕಳಿಸ್ಬಿಟ್ಟಿದ್ರು. ಸೊ ಓವರ್ ನೈಟು ಫೋನ್ ಇರಲಿಲ್ಲ. ಸೊ ಆ ಥರನೂ ಆಯಿತು. ಗಾಡಿಗೆ ಗುದ್ಕೊಂಡು ಜಗಳಕ ಇದ್ರ ನೀನೇನ್ ಬೈದೆ? ನೀನೇನಂತ ಬೈದೆ ಅವ್ರನ್ನ ಗುದ್ದಿದ್ಕೆ? ಅಷ್ಟೊತ್ತಿಗೆ ರೇಖಾನು ಬಂದು ಅವನಿಗೆ ಹೋಮ್ವರ್ಕ್ ಬರೆಸ್ತಾ ಇದ್ಲು. ಸೊ ನಾನು ಬುಕ್ ಸ್ಟೋರಿಂದ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಯಾವುದು ಇವಾಗ ನೆಸೆಸಿಟಿ ಇದೆಯೋ ಅದನ್ನು ಕೆಳಗೆ ಇಟ್ಕೊಳ್ತೀನಿ ಆಯಿತಾ. ಇನ್ನು ಮಿಕ್ಕಿದ್ದೆಲ್ಲ ಬಾಕ್ಸ್ಗೆ ಎತ್ತಿಟ್ಬಿಡ್ತೀನಿ ನಾನು. ಅವ್ನು ಕೇಳಿದಾಗ ನನಗೆ ಕೊಡಲಿಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಆ ಥರ ಎಲ್ಲನೂ ಕ್ಲೀನಾಗಿ ಎತ್ತಿಟ್ಕೊಳ್ತಾ ಇದ್ದೆ. ಕರೆಂಟು ಹೋಗಿ ಬಂದು ಮಾಡ್ತಾಯಿತ್ತು. ನಮ್ಮಮ್ಮ ಅಡುಗೆ ಮಾಡು ಅಂತ ಹೇಳ್ತಾಯಿತ್ತು. ಸರಿ ಆಯಿತು ಮಾಡಿಕೊಂಡೇ ಮಾಡೋಣ ಅಂತೇಳಿ ಎಲ್ಲನೂ ಒಂದೇ ಸತಿ ಕೆಲಸ ಮಾಡ್ಕೊತಾ ಇದ್ದೆ. ಚಿನ್ಮಯ್ ಕೊಟ್ಟಿದ್ದ ಲೀಸ್ಟ್ಗಿಂತ ಈ ಸತಿ ಸ್ವಲ್ಪ ಜಾಸ್ತಿನೇ ತಂದೆ. ಯಾಕೆ ಅಂದರೆ ಅವನು ಡ್ರಾಯಿಂಗ್ ಇಂಟ್ರೆಸ್ಟ್ ಇರೋದ್ರಿಂದ ಕೆಲವೊಂದು ಶೀಟ್ಗಳನ್ನ ಹರಿದು ಬಿಡ್ತಾನೆ ಅವನು. ಸೊ ನನಗೆ ಹೋಮ್ವರ್ಕ್ ಬರೆಸ್ಲಿಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ ಆ ಟೈಮಲ್ಲಿ. ಸ್ಟ್ರೈಟ್ ಲೈನ್ ಹಾಕು. ಸೊ ಕಷ್ಟ ಆಗುತ್ತೆ ಅಂತಲೇ ಜಾಸ್ತಿ ತಂದೆ. ರೇಖಾನು ಹೋಮ್ವರ್ಕ್ ಬರೆಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ಲು. ಸೊ ಇಲ್ಲಿ ನೇರ್ಳೆಣ್ಣು ಬೇರೆ ತಗೊಂಬಂದಿದ್ಲು ಆಯಿತಾ. ತುಂಬ ಚೆನ್ನಾಗಿತ್ತು ನೇರ್ಳೆಣ್ಣು. ನನ್ನ ಮಗನಿಗೂ ತಿನ್ನಿಸ್ಕೊಂಡು ಕುಂತಿದ್ದೆ, ಜಾಸ್ತಿ ತಿನ್ನಿಸ್ಲಿಲ್ಲ. ಸೊ ಆದ್ರೂ ನೇರ್ಳೆಣ್ಣು ಒಳ್ಳೆಯದು ನಮ್ಮ ಬಾಡಿಗೆ. ಸೊ ಹಂಗಾಗಿ ನನ್ನ ಮಗನಿಗೆ ತಿನ್ನಿಸಿ ಸೀಸ್ನಲ್ ಫ್ರೂಟ್ಸ್ ಏನೇನಿರುತ್ತೆ ಎಲ್ಲ ತಿನ್ನಿಸ್ತೀನಿ. ಅಷ್ಟೊತ್ತಿಗೆ ಅಕ್ಕ ಅವರು ಬಂದರು. ಅಮ್ಮ ಫೋನ್ ಮಾಡಿತ್ತು, ಮಾವಿನ ಹಣ್ಣು ಕೊಟ್ಟಿದ್ದಾರೆ ಬರ್ರಿ ಅಂತ ಹೇಳಿ. ಸೊ ಅಕ್ಕ ಬಾವ ಇಬ್ಬರು ಬಂದರು. ಇಲ್ಲಿ ನಮ್ಮ ಅಕ್ಕನ ಮಗ ಇವನು. ಮಕ್ಕಳು ಚೆನ್ನಾಗಿ ಆಟ ಆಡ್ತಾಯಿದ್ರು ಹೇಳಬೇಕು ಅಂದರೆ. ಅಷ್ಟೊತ್ತಿಗೆಲ್ಲ ಹೋಮ್ವರ್ಕ್ ಬರ್ಸಿತ್ತು ಆಗಿತ್ತಲ್ಲ ನಮ್ಮದು. ಸೊ ಇವರು ಎಲ್ಲ ಮೆರೀತಾ ಇದ್ದರು. ಸೊ ಅವ್ರು ಆಟ ಆಡಿಕೊಂಡು ಅಕ್ಕನೂ ಭಾವನೂ ಹೊರಟರು. ನಾವು ಅವ್ರನ್ನ ಕಳಿಸ್ಕೊಟ್ಟು ಮನೆಗೆ ಬಂದು ಕರೆಂಟ್ ಹೊಂಟೋಯ್ತು ಅಷ್ಟೊತ್ತಿಗಾಗ್ಲೇ. ಮುದ್ದೆ ಮಾಡಿಟ್ಟಿದ್ದೆ ಮಧ್ಯಾಹ್ನನೇ. ಸೊ ಅದನ್ನೇ ಊಟ ಮಾಡ್ಕೊಂಡ್ವಿ. ನಾನೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ, ಸಾಂಬಾರೆಲ್ಲ ಇತ್ತು. ಸೊ ಅದಕ್ಕೆ ರೈಸ್ ಇಟ್ಕೊಂಡು ಮುದ್ದೆ ಇತ್ತು ಮಧ್ಯಾಹ್ನದ್ದೇನೆ, ಅದನ್ನೇ ತಿನ್ಕೊಂಡ್ವಿ. ನಾನು ನಮ್ಮಮ್ಮ ಊಟ ಮಾಡುವಾಗ ಸಮ್ಟೈಮ್ಸ್ ಮಾತಾಡ್ಕೊಂಡು ಕುಂತಿರ್ತೀನಿ. ಫನ್ನಿ ಅಷ್ಟೇನೆ. ಈ ಥರ ಮಾತಾಡಿಕೊಂಡು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ನನ್ನ ಮಗ ನೇರಳೆಣ್ಣು ಬೇಕು ಅಂತಿದ್ದ. ಸರಿ ತಿನ್ನಪ್ಪ ಅಂತೇಳಿ ಅವನಿಗೆ ಇನ್ನು ಸ್ವಲ್ಪ ತಿನ್ನಿಸ್ದೆ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.